ಏನು ಸರ್ ಡೆಲ್ಲಿ ಭೇಟಿ ವಿಶೇಷ? ಡೆಲ್ಲಿ ಭೇಟಿ ವಿಶೇಷ ನಮ್ಮದು ಕೆಲವು ನಮ್ಮ ಜಿಲ್ಲೆದು ನಮ್ಮ ಶಾಸಕರಿದ್ದಾರೆ. ಒಂದು ನಮ್ಮಲ್ಲಿ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಚುನಾವಣೆಗಿಂತ ಮುಂಚೆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿನ ಕೊಬ್ಬರಿ ಕೊಡ್ತೀನಿ ಅಂತ ಹೇಳಿದರು. ಆದರೆ ಕೊಬ್ಬರಿಗೆ ಇವತ್ತಿನವರೆಗೆ ನಾವು ವಿಧಾನಸಭೆಯಲ್ಲೂ ಮಾತಾಡ್ದು ಇದರಲ್ಲೂ ಮಾತಾಡ್ದು ಆಗಲಿಲ್ಲ. ಅದು ಕೇಳಿದರೆ ನಫಾಡಲ್ಲಿ ತಗೊಳ್ಳಿ ಅಂತಾರೆ. ನಫಾಡಲ್ಲಿ ಏನು ಹೇಳ್ತಾರೆ, ನಾವು ಈಗಾಗಲೇ ಜನವರಿಯಿಂದ ನಮಗಿರೋದು 6 ತಿಂಗಳ ಕಾಲ ಮಾತ್ರ ನಮ್ಮ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಜನವರಿ ಆರ್ ಫೆಬ್ರವರಿಯಿಂದ 6 ತಿಂಗಳು ಮಾತ್ರ ತಗೊಳ್ಳೋಕ್ಕೆ ಅವಕಾಶ ಇದೆ. ಸುಮಾರು 50,000 ಕ್ವಿಂಟಾಲ್ ಕೊಬ್ಬರಿ ನಾವು ಈಗಾಗಲೇ ಪರ್ಚೇಸ್ ಮಾಡಿದ್ದೀವಿ. ಮತ್ತು ದೇವೇಗೌಡರು ಮನವಿ ಮೇಲೆ ಮತ್ತೆ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದೀವಿ. ಈಗ ಈ ಥರ ಇದೆ ಅಂತ ಅವರು ನಫಾಡ್ನವ್ರು ಹೇಳ್ತಾರೆ. ಅದಕ್ಕೆ ದೇವೇಗೌಡರನ್ನ ಇದು ಮಾಡಿ ಕೇಂದ್ರ ಸರ್ಕಾರ ವತಿಯಿಂದ ಸಂಬಂಧಪಟ್ಟಂಥ ಮಂತ್ರಿಗಳು ಇಂದ ಒಂದು ನಮ್ಮ ಬೇಡಿಕೆ, ಆ ಭಾಗದ ರೈತರು ಇವತ್ತು ಸುಮಾರು ಸಂಕಷ್ಟದಲ್ಲಿದ್ದಾರೆ. 8,000 ರೂಪಾಯಿ ಇದೆ ಈಗ ಟನ್ನು. 15,000ಕ್ಕಿಂತ ನಾವು ಮೈತ್ರಿದೆಲ್ಲ ದೇವೇಗೌಡರು ಕುಮಾರಣ್ಣ ಮಾಡ್ಕೊತಾನೆ, ನನಗೆ ಸಂಬಂಧ ಇಲ್ಲ. ನಾವು ಅಲ್ಲ ಒಂದು 2 ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 2,95,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದು ಹೋಗಿದೆ. ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರು ಇದ್ದಾರೆ, ಅವ್ರದ್ದು ಮೇಜರು, ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೇರ್ಪೇಟೆ ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ. ಇವತ್ತು ನಾವು ಒಂದು ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರನ್ನು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು ಇವತ್ತು ಕೊಬ್ಬರಿದೊಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾ ಇದ್ದಾರೆ. ರೈಲು ಸ್ಟಾಪ್ ಆಗಬೇಕು ಮಸ್ತ್ ಅದನ್ನು ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡ್ತಾರೆ. ಈಗ ಲೋಕಸಭೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಅದನ್ನು ನಾನು MLA ನಿಂತಿದ್ದೀನಿ, ನಾನು MLA ಏನೈತಿ ಹೇಳಿ. ಲೋಕಸಭೆದು ಪಾರ್ಟಿದೆಲ್ಲ ದೇವೇಗೌಡರು ಕುಮಾರಣ್ಣ ಇರ್ತಾರೆ, ಮಾಡ್ಕೊತಾರೆ. ಅವ್ರಿಗೆ ಕೇಳಿ ದೇವೇಗೌಡ್ರ ಹತ್ರ ಮಾತಾಡಿ. ನಾವು ಲೋಕಸಭೆ ಸೀಟ್ ಕೊಡಿಸೋ ಸ್ಟೇಜಲ್ಲಿ ಇದೀವ ಸರ್. ನಾವು MLA ಸೀಟ್ ಕೊಟ್ಟರೆ ಗೆಲ್ತೀವಿ. ನಿಮ್ಮ ಮಾಜಿ ಕಾರ್ ಡ್ರೈವರ್ ಒಬ್ಬರು ಆರೋಪ ಮಾಡಿದ್ದಾರೆ, ಜಮೀನು ಬರ್ಸ್ಕೊಂಡಿದ್ದಾರೆ ಅಂತ. ಅದೆಲ್ಲ ನಾನು ರಿಯಾಕ್ಟ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.